ಫಿಟ್ನೆಸ್ ಮುಗ್ದಿದ್ರು ಕೂಡ ಹಾವೇರಿಯಲ್ಲಿ ಓಡಾಡ್ತಾ ಇದೆ 7553 ವಾಹನಗಳು. ಆರ್ಟಿಒ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಒಬ್ಬ ಲೋಕಾಯುಕ್ತ ಬಿ ವೀರಪ್ಪ. ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ 26 ಶಾಲಾ ಬಸ್ಗಳು. ಫಿಟ್ನೆಸ್ ಮುಗ್ದಿದ್ರು ಕೂಡ ವಿದ್ಯಾರ್ಥಿಗಳನ್ನ ಹೊತ್ತೊಯ್ತಾ ಇದೆ ಬಸ್ಗಳು. 5881 ಬೈಕು, 4155 ಪರ್ಸನಲ್ ಕಾರುಗಳು ಫಿಟ್ನೆಸ್ ಮುಕ್ತಾಯ ಆಗೋಗಿದೆ. 3428 ಟ್ರ್ಯಾಕ್ಟರ್ಗಳು, 1667 ತ್ರಿಚಕ್ರ ವಾಹನಗಳು, 5585 ಗೂಡ್ಸ್ ವಾಹನಗಳು, 1392 ಟ್ಯಾಕ್ಸಿಗಳ ಫಿಟ್ನೆಸ್ ಅವಧಿ ಮುಗಿದಿದ್ರು ಕೂಡ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಲೋಕಾಯುಕ್ತ ದಾಳಿ ವೇಳೆ ಫಿಟ್ನೆಸ್ ಮುಗಿದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಆರ್ಟಿಒ ಅಧಿಕಾರಿಗಳಿಗೆ ಉಪ ಲೋಕಾಯುಕ್ತ ಬಿ ವೀರಪ್ಪ ತರಾಟೆ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ ನಿಮಗೆ ಯಾವ ಶಿಕ್ಷೆ ನೀಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಇಷ್ಟೊಂದು ವಾಹನಗಳ ಫಿಟ್ನೆಸ್ ಮುಗಿದಿದ್ರು ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಮಧ್ಯಾಹ್ನದ ವೇಳೆ ಎಲ್ಲ ಸೀಸ್ ಮಾಡಬೇಕು ಅಂತ ವಾರ್ನಿಂಗ್ ಅನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. Insurance ಹೋಗಿದೆ. You should know ma, recently appointed. ಎಷ್ಟು ಸಾಧ್ಯ ಇರ್ಬೋದು? 2 months is more enough. 9 minutes enough for all. No, madam, suppose they don't rectify the mistake of FC or insurance. You have no power to seize? So we have a problem. Why you are not seized so far? Seize and I will give the details. ಎಷ್ಟು ಸೀಸ್ ಮಾಡಿದಿರಿ? ಎಲ್ಲಿದೆ ವೆಹಿಕಲ್ಸ್ ಹೇಳಿ ಸೀಸ್ ಮಾಡಿ ನೋಡೋಣ, ಅಲ್ಲೇ ನೋಡೋಣ. Your report and the vehicle should be tally ಅಲ್ಲ ಫಿಸಿಕಲಿ. Yes sir. ಕೊಡಿ. ಟಿಪ್ಪರ್ ಲಾರಿಗಳು ಎಷ್ಟಿದೆ ಇಲ್ಲಿ? ಟಿಪ್ಪರ್ ಲಾರಿಗಳು ಎಷ್ಟಿದೆ ಮಾ? ಸರ್ ಅದೇ ಸರ್ ಆಲ್ಮೋಸ್ಟ್ ನಮ್ಮಲ್ಲಿ ಟೋಟಲ್ 3 ಲಕ್ಷ ಚಿಲ್ಲರೆ ಗಾಡಿ ಇದೆ ಸರ್. ಓವರಾಲ್ ಸರ್ 2 ವೀಲರ್ಸ್ ಇನ್ಕ್ಲೂಡೆಡ್ ಟ್ರ್ಯಾಕ್ಟರ್ಸ್ ಇದೆ. ಆಯ್ತು, ಹೆವಿ ವೆಹಿಕಲ್ಸ್ ಹೇಳಿ ಮೇಡಮ್. ಆರಾಮಾಗಿ ಎಸಿ ಹಾಕಿ ಕುತ್ಕೊಂಡ್ಬಿಡ್ತೀರ ಅನ್ಸುತ್ತೆ. ಯು ಶುಡ್ ನೋ ಸಮಥಿಂಗ್ ಅಟ್ ಲೀಸ್ಟ್ ಬೇಸಿಕ್. ಎಷ್ಟು ಟಿಪ್ಪರ್ ಲಾರಿಗಳಿದೆ, ಎಷ್ಟು ಎಫ್ಸಿ ಹೋಗಿದೆ, ಎಷ್ಟು ಇನ್ಶೂರೆನ್ಸ್ ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೇ ಇರೋದೆ ನೋಡಿ. 26 ಶಾಲಾ ಬಸ್ಗಳೇ ಇದೆ ಅಂತ ಹೇಳಿದ್ರೆ ಏನು ಮಾಡ್ತಿದ್ರು ಇವರು? ಈಗ ಸ್ಟ್ರಿಕ್ಟಾಗಿ ಹೇಳಿರೋದ್ರಿಂದ ಏನಾದರೂ ಕಾರ್ಯ ಆಗ್ತಿದೆಯಾ ಏನು? ನೀತಿ ಇವತ್ತು ಅತಿ ಬೇಜವಾಬ್ದಾರಿತನದ ಮತ್ತು ಇಲ್ಲಂದ್ರೆ ಅತಿ ಲಂಚಾವತಾರ ನಡೆಯುವಂತಹ ಇಲಾಖೆ ಯಾವುದಾದ್ರು ಇದ್ರೆ ಮತ್ತು ಏಜೆಂಟರ ಮೇಲೆ ಇವತ್ತು ಅಧಿಕಾರ ನಡೆಸುವಂತಹ ಇಲಾಖೆ ಅಂತಂದ್ರೆ ಅದು ಆರ್ಟಿಒ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಇದು ಎಲ್ಲವೂ ಸಹ ಇಲ್ಲಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವರಿಕೆ ಆಗುತ್ತೆ. ಅದೇ ಒಂದು ಕಾರಣಕ್ಕೆ ಅಂತಂದ್ರೆ ಬೆಳಗ್ಗೆ ಇವತ್ತು ಲೋಕಾಯುಕ್ತ ಅಂದ್ರೆ ಉಪ ಲೋಕಾಯುಕ್ತ ಬಿ ವೀರಪ್ಪನವರು ಹಾವೇರಿಯ ಒಂದು ಆರ್ಟಿಒ ಕಚೇರಿಗೆ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಲಗ್ಗೆ ಇಡ್ತಾರೆ. ಲಗ್ಗೆ ಇಡುವಂತಹ ಸಮಯದಲ್ಲಿ ಭಯಾನಕ ವಿಷಯ ಇಲ್ಲಿ ಅಂತಾರೆ ಬಯಲಾಗುತ್ತೆ. ಯಾಕಂದ್ರೆ ಇಲ್ಲಿ ಫಿಟ್ನೆಸ್ 15 ವರ್ಷಗಳ ಇಲ್ಲಿ ಅಂತಂದ್ರೆ ಯಾವುದೇ ವಾಹನಗಳಿರಲಿ ಅವುಗಳನ್ನ ಇಲ್ಲಿ ಅಂತಾರೆ ಗುಜರಿಗೆ ಸೇರಿಸಬೇಕು. 15 ವರ್ಷ ನಂತರ ಅವನು ಯಾವುದೇ ರೀತಿಯಾಗಿ ಉಪಯೋಗ ಮಾಡಬಾರ್ದು ಅಂತ ಹೇಳಿ ರೂಲ್ಸ್ ಇದೆ. ಅದನ್ನ ಎಲ್ಲವೂ ನಿಯಮಗಳಿದ್ರು ಸಹಿತ ಆ ನಿಯಮಗಳು ಹಾವೇರಿ ಜಿಲ್ಲೆಯಲ್ಲಿ ಗಾಳಿಗೆ ತೂರಲಾಗಿದೆ. ಇಲ್ಲಿ ಎಲ್ಲಕ್ಕಿಂತ ಮೊದಲು ಅಂದ್ರೆ ಫಿಟ್ನೆಸ್ ಮುಗಿದಂತ 26 ಶಾಲಾ ಕಾಲೇಜುಗಳು ಬಸ್ ಇವೆ. ಇವುಗಳಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಆದ್ರೆ ವಿದ್ಯಾರ್ಥಿಗಳ ಸಾವಿಗೆ ಅಂದ್ರೆ ಒಂದ್ ವೇಳೆ ಕೆಟ್ಟದ್ದಾದ್ರೆ ಅವ್ರಿಗೆ ಹೊಣೆ ಯಾರು ಅನ್ನೋದು ಇವತ್ತು ಉಪ ಲೋಕಾಯುಕ್ತ ಪ್ರಶ್ನೆ ಆಗಿದೆ. ಯಾಕಂದ್ರೆ ಹಾವೇರಿ ಜಿಲ್ಲೆಯನ್ನು ನೋಡಿದಾಗ ಇವತ್ತು ಬರೋಬ್ಬರಿ 58,811 ಇಲ್ಲಿ ಅಂತಂದ್ರೆ ಮೋಟಾರ್ ಸೈಕಲ್ಗಳು ಮತ್ತು 4,155 ಪರ್ಸನಲ್ ಕಾರುಗಳು ಸೇರಿದಂತೆ 3,427 ಟ್ರ್ಯಾಕ್ಟರ್, 1,667 ತ್ರಿಚಕ್ರ ವಾಹನಗಳು ಮತ್ತು 1,390 ಟ್ಯಾಕ್ಸಿಗಳು, 5,585 ಗೂಡ್ಸ್ ವಾಹನಗಳು ಸೇರಿದಂತೆ ಇವತ್ತು ಒಟ್ಟು ಇಲ್ಲಿ ಸಾವಿರಾರು ವಾಹನಗಳು ಅಂದ್ರೆ ಸುಮಾರು 75,053 ವಾಹನಗಳು ಇವತ್ತು ಫಿಟ್ನೆಸ್ ಇಲ್ಲ. ಈ ಫಿಟ್ನೆಸ್ ಇಲ್ಲದಂತಹ ವಿಷಯ ಇವತ್ತು ಬಯಲಿಗೆ ಬರುತ್ತೆ. ಹೀಗಾಗಿ ಅಧಿಕಾರಿಗಳ ಚಳಿ ಬಿಡಿಸುವಂತಹ ಕೆಲಸವನ್ನ ಉಪ ಲೋಕಾಯುಕ್ತರು ಮಾಡಿದ್ದಾರೆ. ಒಂದೇ ವಾರದಲ್ಲಿ ಇವೆಲ್ಲವೂ ವಾಹನಗಳನ್ನ ಸೀಸ್ ಮಾಡಬೇಕು. ಅದರಲ್ಲಿ ಸಹಿತ ಮಧ್ಯಾಹ್ನದವರೆಗೆ 26 ಶಾಲಾ ಬಸ್ಗಳನ್ನು ಸಹಿತ ಸೀಸ್ ಮಾಡುವಂತೆ ಆದೇಶವನ್ನ ಮಾಡಿದ್ದಾರೆ ಮತ್ತು ಎಚ್ಚರಿಕೆ ನೀಡಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.